ಸೊ ರಾಜ್ಯದ ಎಲ್ಲ ನಮ್ಮ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸಿಗೂ ಕೂಡ ಇಂದಿನ ಈ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆಯಲ್ಲಿ ಆನ್ಲೈನ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಕ್ಕಂಥ ಈ ಒಂದು ಸರಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈಗಾಗಲೇ ನಾವು 3-4 ಬಾರಿ ಈ ವಿಷಯದ ಬಗ್ಗೆ ನಿಮ್ಮ ಜೊತೆಗೂ ಚರ್ಚೆ ಮಾಡಿದ್ದೇವೆ. ಹಾಗೂ ಕಳೆದ ಬಾರಿ 2 ತಿಂಗಳ ಹಿಂದೆ ರಾಜ್ಯದ ಎಲ್ಲ SLAOಗಳ ಒಂದು ದಿನದ ಕಾರ್ಯಾಗಾರ ಮಾಡಿದಾಗಲೂ ಕೂಡ ಒಂದು ಆನ್ಲೈನ್ ಪ್ರಾಸೆಸ್ಸನ್ನು ಆರಂಭ ಮಾಡ್ತಾ ಇದ್ದೇವೆ ಸದ್ಯದಲ್ಲಿ ಅಂತ ತಮಗೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ವಿ. ಈಗ ಅದರ ಹಿನ್ನೆಲೆಯಲ್ಲಿ ಇವತ್ತು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸಿಸ್ಟಮನ್ನು ನಮ್ಮ ಗವರ್ನೆನ್ಸ್ ಇಲಾಖೆಯವರ ಸಹಯೋಗದೊಂದಿಗೆ ಕಂದಾಯ ಇಲಾಖೆ ತಜ್ಞರ ಸಮಿತಿ ಮತ್ತು ಇತರೆ ಎಲ್ಲ ಇಲಾಖೆಗಳಿಂದ ಒಳಗೊಂಡಂತಹ ತಜ್ಞರ ಸಮಿತಿ ಶಿಫಾರಸಿನ ಮೇಲೆ ಈ ಒಂದು ಆನ್ಲೈನ್ ಸಿಸ್ಟಮನ್ನು ನಾವು ತಯಾರು ಮಾಡಿದ್ದಾರೆ. ಗವರ್ನೆನ್ಸ್ ಇಲಾಖೆಯವರು ಕಂದಾಯ ಇಲಾಖೆ ಮಾರ್ಗದರ್ಶನದಲ್ಲಿ ನಾವು ಕರ್ನಾಟಕದಲ್ಲಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸಮಗ್ರ ಆಸ್ತಿ ನಿರ್ವಹಣೆಯನ್ನು ಒಂದೇ ಮಾಧ್ಯಮದಲ್ಲಿ ತರಬೇಕು. ಯುನೈಟೆಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ULMS ಅಂತ ಈಗಾಗಲೇ ತೀರ್ಮಾನ ಮಾಡಿ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆ ULMS ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟು ಲ್ಯಾಂಡ್ ಅಕ್ವಿಸಿಷನ್ ಆನ್ಲೈನ್ ಸಿಸ್ಟಮ್. ಇದು ಈಗ ನಾವು ತಯಾರು ಮಾಡಿದ್ದೇವೆ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಗವರ್ನೆನ್ಸ್ ಇಲಾಖೆಯವರು ತಮಗೆ ಒಂದು ಪ್ರೆಸೆಂಟೇಷನನ್ನು ಕೊಡ್ತಾರೆ. ಇನ್ನು ಮುಂದೆ ಆಗ್ತಕ್ಕಂತಹ ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಮುಂದೆ ಅಂದರೆ ಹೊಸ ಪ್ರಸ್ತಾವನೆ ಮಾತ್ರ ಅಲ್ಲ, ಹಾಲಿ ಯಾವುದೇ ಹಂತದಲ್ಲಿ ಇರುವಂತಹ ಲ್ಯಾಂಡ್ ಅಕ್ವಿಸಿಷನ್ನು ಕೂಡ, ಯಾವುದೇ ಹಂತ ಅಂದರೆ ನೋಟಿಫಿಕೇಷನ್ ಆಗಿರಬಹುದು, 11(1) ಆಗಿರ್ಬೋದು, ಅಥವಾ ಮುಂದಕ್ಕೆ ಹೋಗಿರ್ಬೋದು, ರಿಹ್ಯಾಬಿಲಿಟೇಷನ್ ನಡೀತಾ ಇರ್ಬೋದು, SIA ಅವಶ್ಯಕತೆ ಇರಬಹುದು, ಅಥವಾ ಈ ಹಿಂದೆ ಲ್ಯಾಂಡ್ ಅಕ್ವಿಸಿಷನ್ ಆಗಿ ಹೋಗಿ ಕೋರ್ಟಲ್ಲಿ ಪೆಂಡಿಂಗ್ ಇದ್ದರೂ ಸಹ ಅದನ್ನು ಕೂಡ ತಾವೆಲ್ಲರೂ ಈ ಸಿಸ್ಟಮ್ಗೆ ಈಗ ತಗೊಂಡು ಬರಬೇಕು. ಸೊ ಯಾವುದೇ ಲ್ಯಾಂಡ್ ಅಕ್ವಿಸಿಷನ್ ಫೈನಾಲಿಟಿ ಆಗಿಲ್ಲ ಅಂತ ಹೇಳಿದ್ರೆ, ಫೈನಾಲಿಟಿ ಅಂದರೆ ಕೋರ್ಟಲ್ಲಿ ಚಾಲೆಂಜ್ ಆಗಿದ್ರೂ ಕೂಡ ಅಲ್ಲಿಗೆ ಫೈನಾಲಿಟಿ ಆಗಿಲ್ಲ ಅಂತ ಅರ್ಥ. ಸೊ ಯಾವುದೇ ಆಗಲಿ ಈಗ ಇನಿಷಿಯೇಟ್ ಆಗಿ ಯಾವುದೇ ಸ್ಟೇಜಲ್ಲಿ ಆನ್ಗೋಯಿಂಗ್ ಇದ್ದರೂ ಕೂಡ ಅವೆಲ್ಲವನ್ನು ನೀವು ಈ ಲ್ಯಾಂಡ್ ಅಕ್ವಿಸಿಷನ್ ಆನ್ಲೈನ್ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿ ಇನ್ನು ಮುಂದೆ ಎಲ್ಲ ಕೆಲಸವನ್ನು ಕೂಡ ಆನ್ಲೈನ್ ಸಿಸ್ಟಮಲ್ಲೇ ಮಾಡಬೇಕು. ಸೊ ಇದರ ಬಗ್ಗೆ ತಮಗೆ ಸಂಕ್ಷಿಪ್ತವಾಗಿ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ನವರು ಒಂದು ಪ್ರೆಸೆಂಟೇಷನ್ ಮಾಡ್ತಾರೆ. ನಾವು ಇವತ್ತು ನಿಮಗೆ ಯಾಕೆ ಇವತ್ತು ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ, ಇದಾಗಿ ಒಂದು 15 ದಿನಕ್ಕೆ ನಿಮಗೆ ಬ್ಯಾಂಗ್ಳೂರಲ್ಲೇ ನಾವು ಒಂದು 1 ಡೇ ವರ್ಕ್ಶಾಪ್ ಮಾಡ್ತೇವೆ ಇದ್ರ ಬಗ್ಗೆ. ಸೊ ಇವತ್ತಿಂದ ತಾವು ಇದನ್ನು ಅಪ್ಲೋಡ್ ಮಾಡೋದು ಶುರು ಮಾಡಿದರೆ, ಏನಾದರೂ ಇದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಬೇಕಾದರೆ ನಾವು ಇನ್ನು 15 ದಿನದಲ್ಲಿ ಏನು ವರ್ಕ್ಶಾಪ್ ಮಾಡ್ತೇವೆ ಅಷ್ಟೊತ್ತಿಗೆ ತಮ್ಮಿಂದ ನಮಗೆ ಕ್ವಾಲಿಟಿ ಫೀಡ್ಬ್ಯಾಕು ಕೂಡ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ.